ಅದೇನು ತುಂಬ ಹೇಳ್ಕೊಳಲ್ಲ ಅಥವಾ ಹೇಳಲ್ಲ, ಆ ಥರದ್ದೆಲ್ಲ ಗೊತ್ತು. ಇಂಟ್ರೋವರ್ಟಾ? ಹಂಗಂತಲ್ಲ, ಅಂದ್ರೆ ತಲೆ ಎಲ್ಲೆಲ್ಲ ಓಡ್ತಾ ಇರುತ್ತಲ್ಲ ಆ ಟೈಮಲ್ಲಿ. ಯಾವುದೋ ಅನ್ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ಕಾಂಪ್ಲಿಮೆಂಟ್ ಮಾಡ್ತಾರೆ. ಅಂದ್ರೆ ಹೌದು, ಅಂದ್ರೆ ನನಗೂ ಹಾಗೆ ಆಗುತ್ತೆ. ಹೌದು, ನಾನೇ ಹೋಗಿ ಕೇಳಬೇಕು ಹೇಗೆ ಕಾಣ್ತಾ ಇದ್ದೀನಿ ಅಂತ. ಚೆನ್ನಾಗಿ ಕಾಣ್ತಾ ಇದೆಯಾ ಅಷ್ಟೇ. ಎಲ್ಲ ಹುಡುಗಿರ್ ಪ್ರಾಬ್ಲಮ್ ಅನ್ಸುತ್ತೆ. ಅದೇ ಅಂದ್ರೆ ಹುಡುಗರದ್ದು ಏನಾಗಿರುತ್ತೆ ಅಂದ್ರೆ ಬೇರೆ ಬೇರೆ ಟೆನ್ಷನ್ಗಳು ಇರ್ತೀವಿ. ಇವತ್ತು ನೋಡಿರ್ತೀವಿ, ಒಂದು ವಾರ ಆದ್ಮೇಲೆ ಅದೇ ಫೋಟೋ ಆಕ್ಚುಲಿ ಚೆನ್ನಾಗಿ ಡ್ರೆಸ್ ಆಗಿದೆಯಲ್ಲ ಅಂತ ಅವಾಗ ಅನ್ಸಿರುತ್ತೆ. ಅವಾಗ ಅಂದ್ರೆ ಬಹುಶಃ ಗಂಡ್ಮಕ್ಳಿಗೆ ಮೈಂಡ್ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಅನ್ಸುತ್ತೆ. ಅಂದ್ರೆ ಇನ್ ದ ಸೆನ್ಸ್ ಕೆಲ್ಸನೋ ಮತ್ತೊಂದು ಇನ್ನೊಂದು ಅಂದ್ರೆ ಓಕೆ ಇವಳು ಚೆನ್ನಾಗಿದ್ದಾಳೆ ಅಂತಾನೆ ಮದುವೆ ಆಗಿದ್ದೀನಲ್ಲ, ಚೆನ್ನಾಗಿದ್ದಾಳೆ ಬಿಡು ಅಂತ ಅಲ್ವಾ? ಹೌದು. ಆಮೇಲೆ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳೋದೇನಿದೆ? ಓ ಹಂಗೆ ಇಲ್ಲ, ಬೆಳಗ್ಗೆ ಎದ್ದಾಗ ಮ್ಯಾಟರ್ಸ್. ಬೆಳಗ್ಗೆ ಎದ್ದು ಮುಖನ ತೊಳೆದು ಅಲ್ಲುಜ್ಜರೋವೆ ಚೆನ್ನಾಗಿ ಕಾಣಿಸ್ತಿರೋಳು. ಓಕೆ. ಮೇಕಪ್ ಮಾಡ್ಕೊಂಡು ನಾನು ಯಾವಾಗ ಕೇಳಿ ಮೇಕಪ್ ಏನಾದ್ರು ಮಾಡ್ಕೊಳ್ಳೋ ಹೇಳ್ತೀನಿ, ಏನಕ್ಕೆ ಮೇಕಪ್ ಮಾಡ್ಕೊಳ್ಳಿ ಚೆನ್ನಾಗಿದೆಯಲ್ಲ ಅಂತ ಕೇಳ್ತಿರ್ತೀನಿ. ಕೇಳಿ ಯಾವಾಗ್ಲೂ ಹೇಳ್ತೀನಿ. ಬಟ್ ಈಗ ಮೇಕಪ್ ಮಾಡ್ಕೊಂಡಿದ್ದೀರಾ? ಲೈಟ್ ಆಗಿ ಲೈಕ್ ಆಗಿ. ಯಾರಿಗೆ ಚಪ್ಪಾಳೆ? ಯಾರಿಗೆ? ಕರೆಕ್ಟ್ ಅಲ್ಲ? ಯಾರಿಗೆ ಚಪ್ಪಾಳೆ? ಯಾರಿಗೆ? ಓಕೆ, ಕೃಷ್ಣ ಅವ್ರಿಗೆ ಚಪ್ಪಾಳೆ ಎಷ್ಟು ಜನ? ಮೇಲಿನ ಅವ್ರಿಗೆ ಚಪ್ಪಾಳೆ ಎಷ್ಟು ಜನ? ಓ, ಈಕ್ವಲ್ ಇದೆ. 50. ಸರ್, ನನಗೆ ಚಪ್ಪಾಳೆ ಬಂದಿದ್ದು ಅವ್ರ ಮೇಕಪ್ ಹಾಕೋಬೇಡ ಅಂದ್ರು ಹಾಕೋತೀನಲ್ಲ ಅದಕ್ಕೆ. ಬಟ್ ಅಟ್ಲೀಸ್ಟ್ ಈ ಕಡೆಯಿಂದ ಬರ್ದಿದ್ರು ನೀವು ಹೇಳಿದ್ದುಂಟಾ ಕೃಷ್ಣ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ? ಸರ್, ನಾನು ಪ್ರತಿ ಸರಿ ವ್ಯಾಲಿಡೇಟ್ ಮಾಡ್ತೀನಿ ಸರ್. ಫರ್ಗೆಟ್ ಆಚೆ ಹೋಗೋದು ಇಂಟರ್ವ್ಯೂಗೆ ಹೋಗೋದಲ್ಲ, ಮತ್ತೆ ಜಿಮ್ಗೆ ಹೋಗ್ಬೇಕಾದ್ರೂ ಹೇಳ್ತೀನಿ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ. ಬೆಳಗ್ಗೆ ನಾಯಿ ಮರಿ ವಾಕಿಂಗ್ ಕರ್ಕೊಂಡು ಹೋದ್ರು ಇದಕ್ಕೆ ಈ ಬಟ್ಟೆ ಹಾಕೊಂಡಿದ್ದೀರಾ, ಆ ಬಟ್ಟೆ ನನ್ನ ಇಲ್ಲಿ ಯಾರು ನೋಡ್ತಾರೆ? ಅವ್ನು ಹೋಗಿ ಸುಸು ಮಾಡಿಸ್ಕೊಂಡ್ ಬರೋದು. ಸರ್, ಹೆಣ್ಮಕ್ಳಿಗೆ ಜೀನ್ಸ್ ಅಲ್ಲಿ ಇರುತ್ತೆ ಸರ್, ಕರೆಕ್ಟಾ?